ಇಗ್ಗುತಪ್ಪ ದೇವಡ ಪುತ್ತರಿ ನಮ್ಮೆ ಪೊಯ್ಲೆ ಪೊಯ್ಲೆ ಘೋಷಣೆಯೊಂದಿಗೆ ನಾಪಕ್ಲುವಿನ ಬಿದ್ದಾಟಂಡ ವಾಡೆಯ ನೂರಂಬಾಡ ಮಂದನಲ್ಲಿ ಗ್ರಾಮಸ್ಥರ ಹಾಗೂ ಸಾರ್ವಜನಿಕರ ಸಮಾಗಮದೊಂದಿಗೆ ಮಂಗಳವಾರ ನಡೆದ ಸಾಂಪ್ರದಾಯಿಕ ಧಾನ್ಯಲಕ್ಷ್ಮಿಯಿಂದ ಬರಮಾಡಿಕೊಳ್ಳೋ ಹಬ್ಬದ ಸಂಭ್ರಮವನ್ನು ವಿಸ್ತರಿಸಿತು. ನಾಪಕ್ಲು, ಬೇತು ಮತ್ತು ಕೋಕೇರಿ ಗ್ರಾಮಗಳನ್ನು ಒಳಗೊಂಡಂತೆ ನಡೆಯುವ ಐತಿಹಾಸಿಕ ನೂರಂಬಾಡ ಕೋಲುಮಂದನಲ್ಲಿ ಹುತ್ತರಿ ಕೋಲಾಟಕ್ಕೂ ಮುನ್ನ ಬೇತು ಗ್ರಾಮದ ಶ್ರೀ ಮಕ್ಕಿ ಶಾಸ್ತಾವು ದೇವಾಲಯದಿಂದ ಸಂಪ್ರದಾಯದಂತೆ ತಕ್ಕ ಮುಖ್ಯಸ್ಥರು ದೇವರ ತಿರುವಾಭರಣದೊಂದಿಗೆ ಕಾಪಾಳ ಕಳಿ ವೇಷಧಾರಿಗಳು ಮತ್ತು ಕೊಂಬು ಕೊಟ್ಟು ವಾಲಗದೊಂದಿಗೆ ಮಂಗಳವಾರ ಬೆಳಗ್ಗೆ ಮೆರವಣಿಗೆಯ ಮೂಲಕ ನೂರಂಬಾಡ ಮಂದನ ಕಡೆಗೆ ಹೆಜ್ಜೆ ಹಾಕಿದ್ರು. ಅನೂಚಾನವಾಗಿ ನಡೆದುಕೊಂಡು ಬಂದ ಪದ್ಧತಿಯಂತೆ ಮೆರವಣಿಗೆಯ ನಡುವೆ ಕುರುಂಬರಾಟ್ ಬನದಲ್ಲಿ ಮಧ್ಯಾಹ್ನ ವಿಶ್ರಾಂತಿಯನ್ನ ಪಡೆದು ಬಳಿಕ ನೂರಂಬಾಡ ಮಂದಿಗೆ ತಿರುವಾಭರಣದೊಂದಿಗೆ ಆಗಮಿಸಿದ ಗ್ರಾಮದ ತಕ್ಕ ಮುಖ್ಯಸ್ಥರನ್ನ ಬಿದ್ದಾಟಂಡ ಕುಟುಂಬದ ತಕ್ಕ ಮುಖ್ಯಸ್ಥರು ಮಹದೇವರ ದೇವಾಲಯದಲ್ಲಿ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಸ್ವಾಗತಿಸಿದ ಬಳಿಕ ಕೋಲಾಟ ನಡೆಸುವ ಮಂದನಲ್ಲಿರುವ ಮರದ ಕೆಳಗೆ ದೇವರ ತಿರುವಾಭರಣ ಇಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಲಾಯಿತು. ಬಳಿಕ ನಾಪಕ್ಲು ಗ್ರಾಮದವರು ಕೊಳಕೇರಿಯ ಗ್ರಾಮಸ್ಥರು ದುಡಿಕೊಟ್ಟು ಪಾಟ್ ಆಗಿ ವಾಡೆಗೆ ಬರ್ತಾ ಇದ್ದಂತೆ ಅವರನ್ನ ಬಿದ್ದಾಟಂಡ ವಾಡೆಗೆ ಬರಮಾಡಿಕೊಳ್ಳಲಾಯಿತು. ನಂತರ ಸಾಂಪ್ರದಾಯಿಕ ಹುತ್ತರಿ ಕೋಲಾಟಕ್ಕೆ ಚಾಲನೆ ನೀಡಲಾಗಿ ಬಿದ್ದಾಟಂಡ ವಾಡೆಯಲ್ಲಿನ 3 ಗ್ರಾಮದ ತಕ್ಕ ಮುಖ್ಯಸ್ಥರು ಗ್ರಾಮಸ್ಥರು ಸೇರಿ ಕೋಲಾಟದಲ್ಲಿ ಪಾಲ್ಗೊಂಡು ಮೇದರ ಕೊಂಬು ಕೊಟ್ಟು ನಾದಕ್ಕೆ ತಕ್ಕಂತೆ ಮಂದಿಗೆ ಪ್ರದಕ್ಷಿಣೆ ಬರುವುದರೊಂದಿಗೆ ಲಾಲಿತ್ಯಪೂರ್ಣವಾಗಿ ವೈವಿಧ್ಯತೆಗಳನ್ನು ಮಿಳಿತಗೊಳಿಸಿಕೊಂಡ ವಾಲಗಕ್ಕೆ ಲಯಬದ್ಧವಾಗಿ ಹೆಜ್ಜೆ ಹಾಕಿ ಕೋಲು ಬಡಿಯುತ್ತಾ ಇಗ್ಗುತಪ್ಪ ದೇವಡ ಪುತ್ತರಿ ನಮ್ಮೆ ಪೊಯ್ಲೆ ಪೊಯ್ಲೆ ಬಪ್ಪಕ ಪುತ್ತರಿ ಬಣ್ಣತೆ ಬಾತು ಪೊಯ್ಲೆ ಪೊಯ್ಲೆ ಪೋಪಕ ಪುತ್ತರಿ ಎಣ್ಣತೆ ಪೋಚಿ ಪೊಯ್ಲೆ ಪೊಯ್ಲೆ ಎಂಬ ಘೋಷಣೆಯೊಂದಿಗೆ ವಿಜೃಂಭಿಸಿದ್ರು. ಬುಧವಾರ ದಿನ ಚಿಕ್ಕ ಕೋಲು ಇಲ್ಲೂ ಕೂಡ 3 ಗ್ರಾಮಸ್ಥರು ಸೇರಿ ಕೋಲಾಟ ಕಾರ್ಯಕ್ರಮವನ್ನು ನಡೆಸಿ ನಂತರ ಕೋಲನ್ನ ಮಕ್ಕಿ ದೇವಾಲಯಕ್ಕೆ ಒಪ್ಪಿಸ್ತಾರೆ. ಹೀಗೆ ಹುತ್ತರಿ ಹಬ್ಬಕ್ಕೆ ತೆರೆ ಎಳೆಯಲಾಗುತ್ತೆ. ಹುತ್ತರಿ ಕೋಲಾಟದ ಹಬ್ಬದಲ್ಲಿ ಕಾಪಳಿ ಕಳಿಗೆ ಹೆಚ್ಚು ಮಹತ್ವವಿದೆ. ಬೇತು ಗ್ರಾಮದ ಮಕ್ಕಿ ದೇವಾಲಯಕ್ಕೆ ಅಡಗಿದ ಕೆಂಬಟ್ಟಿ ಜನಾಂಗದವರು ಕಾಪಳ ವೇಷವನ್ನು ಧರಿಸ್ತಾರೆ. ಮೈಗೆ ಕಪ್ಪು ಬಣ್ಣದ ಮಸಿಯನ್ನ ಬಳಿದು ಕೈಯಲ್ಲಿ ಅಂಗರೆ ತುರಿಕೆ ಸೊಪ್ಪು ಕೋಲು ಹಿಡಿದು ವಾದ್ಯಕ್ಕೆ ತಕ್ಕಂತೆ ಕುಣಿತಾರೆ. ಈ ವೇಷ 2-3 ದಿನಗಳ ಕಾಲ ಇದ್ದು ಸಾಂಪ್ರದಾಯಿಕವಾಗಿ ನಡೆದು ಬಂದಿರುತ್ತದೆ. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲು.
ಪ್ರತಿ ಕೊಡಗಿನಲ್ಲಿ ನಟ್ಟ ಬೋಳೆನ ಕೊಯ್ಯೋ ಪದ್ಧತಿ ಹಂಗಾಯ್ತು ಪುತ್ತರಿ ನಮ್ಮೆ ಬಿರ್ಚಾರ್ಲ ಪುತ್ತರಿ ನಮ್ಮೆ ಗೊಪ್ಪ ಆ ಪುತ್ತರಿ ನಮ್ಮರ ಕಟ್ಟು 15 ದಿವಸ ಮಿಂಜ ಇಗ್ಗದಪ್ಪನಲ್ಲಿ ಕಟ್ಟು ಬೂವ ಆ ಕಟ್ಟು ಬದಿಕ 15 ಕಟ್ಟನ ಮಲ್ಮತ್ತು ಹೋಯ್ತು ಮುರ್ಚಿತಾನ ಪಿಂಜ ಆಂಜ ಮಿಂಜ ಇರ್ಲೇಡು ಕೈಚಿತಾನ ಪಿಂಜ ಬಯ್ಯಾಡಾಯ್ತು ಕಲಾಡ್ಸ ನಮ್ಮೆ ಹೋಯ್ತು ಕಲಾಡ್ಸ ನಮ್ಮೆ ಕಂಡಿತ್ತು ಅಲ್ಲಿಂದ ಕಟ್ಟು ಮುರಿದಿತ್ತು ಅಲ್ಲಿಂದ ಊರಲ್ಲಿ ದಂಡ ದಿವಸ ಮಂದು ಕೋಲಾಟ ಆಯಿತು ಅಲ್ಲಿಂದ ಇಂದು ನಾಡು ಮಂದು ಇದು 100 ನಾಡು ಮಂದು ಮಕ್ಕಿ ಸಾರ್ತವ್ರ ದೇವ ಮಂದು ಇದು ಕೊಡಗಲೆ ಪ್ರಖ್ಯಾತ ಅಂತವ್ರ ಮಂದು ಇದು ಮಕ್ಕಿ ಸಾರ್ತಾವು ಇಲ್ಲಿ ಕಾಲಕ್ಕೆ ದಂಡಪುರಿ ಬಪ್ಪ ಏನಂಗಲ್ಲ ನಂಚೆ ಮಕ್ಕಿ ಸಾರ್ತಾವ ಬೈತುಣ್ಯ ಬಂತು ನೆಲನಿ ಪಕ್ಕ ಇಲ್ಲಿ ಗುರುಪನ್ನಪ್ಪನ ಖಂಡಿತು ಗುರುಪನ್ನಪ್ಪನ ಜೊತೆಲ್ಲ ಕೊಟ್ಟಬಿತ್ತು ಜಾಗ ತೊಗೊಂಡಪ್ಪಾಗ ಹಿಂದಿಕ್ಕ ಮಕ್ಕಿಲಂತ ನೆಲ ನಿಂದಿತ್ತು ಅಂದ ನೆಲ ನಿಂದಲ್ಲಿ ಈ ಅಕ್ಕ ಈ ಪುನಃ ಬಪ್ಪೆ ನನ್ನಕ್ಕ ಅಂದನೆ ಬಿರ್ಚಾರ್ಲ ದಂಡ ದಿವಸ ಇದು ಬಪ್ಪಿ ನೆನಿತು ಅಂದನೆ ಇದು 100 ನಾಡು ದೇವ ಮಂದಾಯ್ತು ಹೇಳ್ತಾಯಿತ್ತು ಹಿಂದಿಕ್ಕ 4 ಗ್ರಾಮಕ್ಕಳು ಕೂಡಿಂದು ಕೋಲಾಟ ಕಳಿಸಿತ್ತು ಇಂದು ನಾಳೆ ಕೋಲಾಟ ಕಳಿಸಿತ್ತು ಉತ್ತರ ಕೋಲನ ಪ್ರಯುಕ್ತ ವರ್ಷ ಪ್ರತಿ ಎಲ್ಲ ಶಾಲೆ ಕಾಲೇಜುಗಳಿಗೆ ರಜೆ ಘೋಷಿಸುತ್ತಿದ್ದರು. ಯಾಕೆಂತೇಳಿದರೆ ಇಲ್ಲಿ ಸ್ವಲ್ಪ ಸಂಸ್ಕೃತಿ ಸಂಸ್ಕಾರ ಕಲಿಯೋದಿದೆ, ತಿಳಿಯೋದಿದೆ, ನೋಡೋದಿದೆ. ಆದರೆ ಈ ವರ್ಷ ಯಾಕೆಂತ ಗೊತ್ತಿಲ್ಲ, ಯಾವುದೇ ಆಡಳಿತ ಮಂಡಳಿಗಳು ಯಾವುದೇ ಶಾಲೆ ಕಾಲೇಜುಗಳಿಗೆ ರಜೆ ನಿರ್ಬಂಧಿಸಿದ್ದಾರೆ, ರಜೆ ಘೋಷಣೆ ಮಾಡಲಿಲ್ಲ. ಕಾರಣ ಏನು ಅಂತ ಗೊತ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ಸಂಬಂಧಪಟ್ಟ ಇಲಾಖೆಯರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಈ ಬಿದ್ದಾಟನ ವಾಡೆಯಲ್ಲಿ ನಡೆಯುವ 100 ಮಂದಿನಲ್ಲಿ ನಡೆಯುವ ಈ ಸಾಂಸ್ಕೃತಿಕ ಕೋಲಾಟಕ್ಕೆ ಬರೋ ವರ್ಷದಿಂದ ಕಂಪಲ್ಸರಿ ರಜೆ ಘೋಷಿಸಬೇಕು ಅಂತೇಳಿ ನಾವು ಊರವರ ಪರವಾಗಿ, ನಾಡಿನವರ ಪರವಾಗಿ ಆಗ್ರಹಿಸುತ್ತೇವೆ.